ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಯಶಸ್ಸು ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಟಾಪ್ 50 ಪ್ರಶ್ನೋತ್ತರಗಳನ್ನು ನೋಡಿದ್ದೆವು. ಅದರ ಮುಂದುವರೆದ ಭಾಗ ಪಾರ್ಟ್ 2 ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರೆದ ಪ್ರಶ್ನೆಗಳನ್ನು ನೋಡೋಣ. ಬನ್ನಿ ಸ್ನೇಹಿತರೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇನ್ನಿತರ ಯಾವುದೇ ಮಾಹಿತಿಗಳಿಗಾಗಿ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಮೊದಲ ಪ್ರಶ್ನೆ, ಸುಸಂಗತ ಈ ಪದದ ಅರ್ಥ. ಆಪ್ಷನ್ಸ್ ಹೀಗಿವೆ: ಇಂಪಾದ, ಜೊತೆಯಾದ, ಯೋಗ್ಯವಾದ, ವಿಶೇಷವಾದ. ಇದರ ಸರಿಯಾದ ಉತ್ತರ ಆಪ್ಷನ್ ಇ, ಯೋಗ್ಯವಾದ. ಸುಸಂಗತ ಅನ್ನುವಂಥ ಪದದ ಅರ್ಥ ಯೋಗ್ಯವಾದ. ಪ್ರಶ್ನೆ 2, ಅರ್ಹ ಪದದ ವಿರುದ್ಧ ಪದ. ಆಪ್ಷನ್ಸ್ ನೋಡಿ: ನಿರಾರ್ಹ, ಅನಾರ್ಹ, ಅನರ್ಹ, ನಿರರ್ಹ. ಇವಂತೂ ತುಂಬ ಈಜಿ ಇದೆ ಸ್ನೇಹಿತರೆ, ಹೇಳಿ ನೋಡೋಣ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಇ, ಅನರ್ಹ. ಅರ್ಹ ವಿರುದ್ಧಾರ್ಥಕ ಪದ ಅನರ್ಹ. ಪ್ರಶ್ನೆ 3, ನಾಸ್ತಿಕ ಪದದ ಅರ್ಥ. ನೋಡಿ, ನಾಸ್ತಿಕ ಪದ ಹಿಂಗಂದ್ರೆ ಏನು? ಯಾರಿಗಾರು ಗೊತ್ತಿದೆ? ಮುಕುಂದ ಮುರಾರಿ ಫಿಲ್ಮ್ ನೋಡಿದರೆ ಯಾರಾದರೂ? ಅದು ನೋಡಿದರೆ ಗೊತ್ತಿರುತ್ತೆ. ಅವನಂತ್ರಿ ತಾನು ನೋಡಿ, ಉಪೇಂದ್ರ. ನಾಸ್ತಿಕ, ಆಸ್ತಿಕ. ನಾಸ್ತಿಕ ಅಂತಂದರೆ ಆಪ್ಷನ್ಸ್ ನೋಡಿ: ದೈವ ಭಕ್ತ, ದೇವರನ್ನು ನಂಬಿದವ, ದೇವರಲ್ಲಿ ನಂಬಿಕೆ ಇಲ್ಲದವನು, ದಾರ್ಶನಿಕ. ಯಾರಾಗ್ತಾರೆ ಹಂಗಾದರೆ ನಾಸ್ತಿಕ ಅಂದರೆ? ನಾಸ್ತಿಕ ಅಂದರೆ ಆಪ್ಷನ್ ಸಿ, ದೇವರಲ್ಲಿ ನಂಬಿಕೆ ಇಲ್ಲದವನು. ಪ್ರಶ್ನೆ 4, ಚನ್ನಮಲ್ಲಿಕಾರ್ಜುನ ಇದು ಯಾರ ವಚನಗಳ ಅಂಕಿತನಾಮ? ಆಪ್ಷನ್ಸ್: ಬಸವಣ್ಣ, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ, ಕನಕದಾಸ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಆ, ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ತಮ್ಮ ವಚನಗಳಲ್ಲಿ ಕೊನೆಗೆ ಚನ್ನಮಲ್ಲಿಕಾರ್ಜುನ ಎಂಬಂಥ ಅಂಕಿತನಾಮವನ್ನು ಬಳಸ್ತಾರೆ. ಪ್ರಶ್ನೆ 5, ಕನ್ನಡದ ಕಣ್ವ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್ ನೋಡಿ: ಎಂ ಚಿದಾನಂದಮೂರ್ತಿ, ಬಿ ಎಂ ಶ್ರೀಕಂಠಯ್ಯ, ಕುವೆಂಪು, ಎಂ ಗೋವಿಂದ ಪೈ. ಹೇಳಿ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಆ, ಬಿ ಎಂ ಶ್ರೀಕಂಠಯ್ಯ. ಸಾರಿ ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಬಿ ಎಂ ಶ್ರೀಕಂಠಯ್ಯ. ಪ್ರಶ್ನೆ 6, ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಆಪ್ಷನ್ಸ್: ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಎಂ ಗೋಪಾಲಕೃಷ್ಣ ಅಡಿಗ. ಹೇಳಿದರೆ ಸರಿಯಾದ ಉತ್ತರ? ಇದರ ಸರಿಯಾದ ಉತ್ತರ ಎಂ ಗೋಪಾಲಕೃಷ್ಣ ಅಡಿಗ. ಯಾಕಿದೆ ಆಗುತ್ತೆ ಸ್ನೇಹಿತರೆ, ಹೇಳಿ ನೋಡೋಣ. ಅನಂತಮೂರ್ತಿ ಆಗಿರ್ಬೋದು, ಕಾರ್ನಾಡ್ ಆಗಿರ್ಬೋದು, ಚಂದ್ರಶೇಖರ್ ಆಗಿರ್ಬೋದು, ಇವರು 3 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಏನು? ಜ್ಞಾನಪೀಠ. ಇವರು 3 ಮಂದಿ ಪಡ್ಕೊಂಡಿದ್ದಾರೆ, ಇವರು ಪಡ್ಕೊಂಡಿಲ್ಲ, ಗೋಪಾಲಕೃಷ್ಣ ಅಡಿಗರು. ಆದ ಕಾರಣ ಗೋಪಾಲಕೃಷ್ಣ ಅಡಿಗ ಗುಂಪಿಗೆ ಸೇರಿದ ಪದ. ಪ್ರಶ್ನೆ 7, ಅಕರ್ಮಕ ಧಾತುವಿಗೆ ಉದಾಹರಣೆ. ಅಕರ್ಮಕ ಅಂದ್ರೆ ಏನು ಗೊತ್ತು? ಏನನ್ನು ಅನ್ನೋ ಪದವನ್ನು ಸೂಚಿಸಬಾರ್ದು ಅದು. ಈಗ ಉದಾಹರಣೆ ನೋಡಿ, ತಿನ್ನು ಅಂತ ನಾನು ನಿಮಗೆ ಹೇಳಿದರೆ ಏನಂತ ತಿನ್ನಲಿ ಅಂತ ಕೇಳ್ತೀರಿ. ತೊಡು ಅಂತ ಕೇಳಿದರೆ ಏನು ತೊಡಲಿ ಅಂತ ಕೇಳ್ತೀರಿ. ನೆಡು ಅಂತ ಹೇಳಿದರೆ ಏನು ನೆಡಲಿ ಅಂತ ಕೇಳ್ತೀರಿ. ಅದೇ ರೀತಿ ಮಲಗು ಅಂತ ಹೇಳಿದರೆ ಏನು ಮನಗಲಿ ಅಂತ ಹೇಳ್ತಾರ? ಇಲ್ಲ ತಾನೆ.
ಆದ ಕಾರಣ ಇದರ ಆನ್ಸರು ಮಲಗು. ಪ್ರಶ್ನೆ 8. ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಯಾವುದು? ಊಟ ಹೇಳಿ, ಆಪ್ಷನ್ಸ್ ನೋಡಿ ಇಲ್ಲಿ. ಸರಿಯಾದ ಉತ್ತರ ಆಪ್ಷನ್ಸ್ ಆ ಕೆ. ಊಟಕ್ಕೆ ಬಾ ಅಂತಿರ ತಾನೆ, ಊಟಕ್ಕೆ ಹೋಗೋಣ, ಊಟಕ್ಕೆ ಬಾ, ಆದ ಕಾರಣ ಕೆ ಸರಿಯಾದ ಉತ್ತರ. ಪ್ರಶ್ನೆ 9. ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಯಾವುದು? ಧಾತು ಅಂದರೆ ವರ್ಕ್. ಏನಿದೆ ಇದರಲ್ಲಿ ಧಾತು ಮೇನು? ಬರೆಯುತ್ತಾನೆ. ಆಪ್ಷನ್ಸ್ ನೋಡಿ. ಬರೆಯುತ್ತಾ, ಬರೆಯು, ಬರೆ, ಬರೆದ. ಇದರ ಆನ್ಸರ್ ಆಪ್ಷನ್ ಇ, ಬರೆ. ಸರಿಯಾದ ಉತ್ತರ ಆಪ್ಷನ್ಸ್ ಇ. ಪ್ರಶ್ನೆ 10. ಆಧಾರ ಪದದ ವಿರುದ್ಧ ಪದ. ಆಧಾರ ಕಾರ್ಡ್ ಅಲ್ಲ, ಆಧಾರ. ವಿರುದ್ಧ ಪದ ಯಾವುದು? ಆಪ್ಷನ್ಸ್ ನೋಡಿ. ಅಧರ, ನಿರ್ಧಾರ, ನಿರಾಧಾರ, ಆಧಾರ. ಇದರ ಸರಿಯಾದ ಉತ್ತರ ಆಪ್ಷನ್ ಇ, ನಿರಾಧಾರ. ಆಧಾರ ಪದದ ವಿರುದ್ಧಾರ್ಥಕ ಪದ ನಿರಾಧಾರ. ಪ್ರಶ್ನೆ 11. ಕುಠಾರ ಪದದ ತದ್ಭವ ರೂಪ. ಹಂಗಂದ್ರೆ ಏನು ರೀ? ಕುಠಾರ ಅಂದ್ರೇನು? ಆಪ್ಷನ್ಸ್: ಕಡುಗ, ಕೊಡಲಿ, ಗುದ್ದಲಿ, ಕಠಾರಿ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಆ, ಕೊಡಲಿ. ಕುಠಾರ ಅಂದ್ರೆ ಕೊಡಲಿ ಅಂದರ್ಥ. ಪ್ರಶ್ನೆ 12. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು? ಹೇಳಿ ನೋಡೋಣ. ಒಂದು ಪದವನ್ನು ಬರೀತಿರ್ತಿರಲ್ಲ, ಆ ಪದಕ್ಕೆ ಏನಾದ್ರು ಸಮಾನಾಗಿ ಬರಿಬೇಕಾಗಿತ್ತಪ್ಪ ಅಂದ್ರೆ ಯಾವ ಚಿಹ್ನೆ ಬಳಸ್ತೀರಿ ಅಲ್ಲಿ? ಆಪ್ಷನ್ಸ್: ಪೂರ್ಣ ವಿರಾಮ, ಉದ್ಧರಣ, ಆವರಣ ಚಿಹ್ನೆ, ವಿವರಣಾತ್ಮಕ ಚಿಹ್ನೆ. ಸರಿಯಾದ ಉತ್ತರ ಆಪ್ಷನ್ಸ್ ಇ, ಆವರಣ ಚಿಹ್ನೆ ಅಂದರೆ ಬ್ರಾಕೆಟ್. ಪ್ರಶ್ನೆ 13. ಇಸವಾಸ ಪದದ ಗ್ರಾಂಥಿಕ ರೂಪ. ಇಸವಾಸ ಅಂದ್ರೆ ಏನ್ರಿ? ಆಪ್ಷನ್ಸ್: ಇಷ್ಟು ದಿವಸ, ವಿಶ್ವಾಸ, ಇಲ್ಲಿವಾಸ, ಸಹವಾಸ. ಇದರ ಸರಿಯಾದ ಉತ್ತರ ಯಾವುದು? ಇಷ್ಟು ದಿವಸನ ಅಲ್ಲ, ಇಷ್ಟು ದಿವಸ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ಸ್ ಆ, ವಿಶ್ವಾಸ. ಪ್ರಶ್ನೆ 14. ದೂರದ ಬೆಟ್ಟ ಡ್ಯಾಶ್. ಏನ್ರಿ ಇದು? ಗಾದೆ ಮಾತು. ಕಂಪ್ಲೀಟ್ ಮಾಡಿರಿ ಗಾದೆ ಮಾತದನ್ನು. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಸರಿಯಾದ ಉತ್ತರ ಆಪ್ಷನ್ಸ್ ಆ. ಪ್ರಶ್ನೆ 15. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ. ಈ ಗಾದೆ ಮಾತಿನ ಅರ್ಥ ಏನು? ಆಪ್ಷನ್ಸ್ ನೋಡಿ. ಜಿಪುಣತನ, ಅತಿಯಾದ ಪ್ರೀತಿ, ಮಹಾ ಉದಾರಿ, ಸರಿಯಾದ ಹಂಚಿಕೆ. ಇದರ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಅ, ಜಿಪುಣತನ. ಪ್ರಶ್ನೆ 16. ಕರ್ಚೀಪ್ ಈ ಪದದ ಕನ್ನಡ ರೂಪ ಯಾವುದು? ಕರ್ಚೀಪ್ ಇದೆ ಎಲ್ಲರ ಹತ್ರ? ಯಾರಿಗಾರು ಕೊಟ್ಟಿದ್ದೀರಾ ಕರ್ಚೀಪು? ಇರಲಿ ಬಿಡಿ, ಈ ಕಡೆ ಬನ್ನಿ. ಆಪ್ಷನ್ಸ್ ನೋಡಿ. ಪಂಚೆ, ಕರವಸ್ತ್ರ, ಅಂಗಿ, ಮುಂಡಾಸು. ಮುಂಡಾಸು ನೀವೇನೇನೋ ತಿಳ್ಕೊಬೇಡ್ರಿ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಆ, ಕರವಸ್ತ್ರ. ಕರ್ಚೀಪ್ ಅಂತಂದರೆ ಕರವಸ್ತ್ರ. ಪ್ರಶ್ನೆ 17. ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ ಯಾವುದು? ಯೂನಿವರ್ಸಿಟಿಗೆ ಏನಂತ ಕನ್ನಡದಲ್ಲಿ? ಕಾಲೇಜು, ಶಾಲೆ, ಕೇಂದ್ರೀಯ ವಿದ್ಯಾಲಯ, ವಿಶ್ವವಿದ್ಯಾಲಯ.
ಯೂನಿವರ್ಸಿಟಿದ ಅರ್ಥ ಕನ್ನಡ ಅರ್ಥ ವಿಶ್ವವಿದ್ಯಾಲಯ. ಆಪ್ಷನ್ಸ್ ಇ. ಗಂಟ್ಲ ಸರಿ ಇಲ್ಲ ಸ್ನೇಹಿತರೆ, ಏನು ಬೇಜಾರು ಮಾಡ್ಕೋಬೇಡಿ, ಸಾರಿ. ಪ್ರಶ್ನೆ 18. ಅಂಗಳ ಪದದ ತತ್ಸಮ ರೂಪ ಯಾವುದು? ತತ್ಸಮ ತದ್ಭವ ಗೊತ್ತಿದ್ದಾವಲ್ಲ. ಅಂಗಳ ಪದದ ತತ್ಸಮ ರೂಪ ಏನಾಗ್ಬೋದು ಹೇಳಿ ನೋಡೋಣ. ಆಪ್ಷನ್ಸ್ ನೋಡಿ: ಅಂಕಾಣ, ಅಂಗಾಳ, ಅಂಗಳ, ಅಂಕಣ. ಯಾವುದು ಸರಿಯಾದ ಉತ್ತರ? ಆಪ್ಷನ್ಸ್ ಇ, ಅಂಕಣ. ಇದು ಸರಿಯಾದ ಉತ್ತರ. ಪ್ರಶ್ನೆ 19. ಹೊಳೆಯಲ್ಲಿ ಹುಣಸೆಯನ್ನು ತೊಳೆ. ಈ ಪದಕ್ಕೆ ಸಮಾನಾರ್ಥಕ ರೂಪ ಯಾವುದು? ಹೇಳ್ತಿರ್ತಾರೆ ನೋಡ್ರಿ, ಹಳ್ಳಿ ಕಡೆ ಎಲ್ಲ ಹೊಳ್ಯಾಗ ಹುಣಸೆ ಅಂತ ತೊಳ್ದಂಗೆ ಆತಂತೇಳಿ ಅಂತಿರ್ತಾರಲ್ರಿ. ಅದರ ಅರ್ಥ ಏನು? ಸಮಾನಾರ್ಥಕ ರೂಪ. ಆಪ್ಷನ್ಸ್ ನೋಡಿ: ಬಹಳ ಮೆಚ್ಚು, ವ್ಯರ್ಥ, ಸಾಕಷ್ಟು, ಕೂಡಿಸು. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಆ, ವ್ಯರ್ಥ. ಹೊಳೆಯಲ್ಲಿ ಹುಣಸೆಯನ್ನು ತೊಳೆ ಅಂದರೆ ಎಲ್ಲ ಮಾಡಿದ್ದೆಲ್ಲ ವ್ಯರ್ಥ ಆಯಿತು ಅಂತ ಅರ್ಥ. 20. ಪ್ರಶ್ನೆ: ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೊಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ. ಯಾವ್ದು ಹೇಳ್ರಿ? ಆಪ್ಷನ್ಸ ಕವಿರಾಜ ಮಾರ್ಗ. ಹೊಡೆದು ಬಿಡ್ರಿ, ದಡ್ರ. ಅಲ್ಲಿ ಪ್ರಶ್ನೆ ಸರಿಯಾಗಿ ಓದ್ರಿ. ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯ ಅಂತ ಹೇಳಿದ್ದಾರೆ. ಯಾವುದು? ಆದಿಪುರಾಣ. ಆಪ್ಷನ್ಸ್ ಆ, ಆದಿಪುರಾಣ ಮೊದಲ ಕಾವ್ಯ. ಮೊದಲ ಕೃತಿ ಅಂತ ಕೇಳಿದರೆ ಕವಿರಾಜ ಮಾರ್ಗ. ಇದು ಕೃತಿ, ಇದು ಕಾವ್ಯ. ಪ್ರಶ್ನೆ ಯಾವಾಗಲೂ ಸರಿಯಾಗಿ ಓದಬೇಕು ಸ್ನೇಹಿತರೆ, ಅದಕ್ಕೆ. ಪ್ರಶ್ನೆ 21. ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ನೋಡಿ. ಆವಾಗಲೇ ಒಂದು ಪ್ರಶ್ನೆ ಬಂದಿತ್ತು: ಮಾಡು, ಓಡು, ಕೂಡು, ತೊಡು. ಇದರ ಸರಿಯಾದ ಉತ್ತರ ಓಡು. ಸಪ್ತಮಿ ವಿಭಕ್ತಿ ಕಾರಕಾರ್ಥ ಯಾವುದು? ಹೇಳಿ ನೋಡೋಣ. ಆಪ್ಷನ್ಸ್ ನೋಡಿ: ಅಪಾದಾನ, ಸಂಪ್ರದಾನ, ಸಂಬಂಧ, ಅಧಿಕರಣ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಅಧಿಕರಣ. ಪ್ರಶ್ನೆ 23. ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು? ಹೇಳಿ ನೋಡೋಣ. ಹೆಜ್ಜೇನು. ಆಪ್ಷನ್ಸ್: ತತ್ಪುರುಷ ಸಮಾಸ, ಗಮಕ ಸಮಾಸ, ಕರ್ಮಧಾರೆಯ ಸಮಾಸ, ಕ್ರಿಯಾ ಸಮಾಸ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಇ, ಕರ್ಮಧಾರೆಯ ಸಮಾಸ. ಇದನ್ನು ಬಿಡಿಸಿ ನೋಡೋಣ. ಹೆಜ್ಜೇನು ಏನಾಗತ್ತೆ? ಹಿರಿದಾದ ಪ್ಲಸ್ ಜೇನು. ಮುಂದಿನ ಪ್ರಶ್ನೆ 24. ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಹೇಳಿ ನೋಡೋಣ. ಸನ್ಮಾನ. ಸನ್ಮಾನ. ಆಪ್ಷನ್ಸ್: ಗುಣಸಂಧಿ, ಆಗಮ ಸಂಧಿ, ಅನುನಾಸಿಕ ಸಂಧಿ, ಆದೇಶ ಸಂಧಿ. ಸರಿಯಾದ ಉತ್ತರ ಆಪ್ಷನ್ಸ್ ಇ, ಅನುನಾಸಿಕ ಸಂಧಿ. ಪ್ರಶ್ನೆ 25. ಸರಿಯಾದ ತತ್ಸಮ ತದ್ಭವ ರೂಪ ಗುರುತಿಸಿ. ಆಪ್ಷನ್ಸ್ ನೋಡಿ: ಶರ್ಕರ, ಸಕ್ಕರೆ, ಋಷಭ, ಋಷಭ, ಜ್ವಾಲ, ಜ್ವಲ, ಶಾಲ, ಸಾಲ. ಯಾವುದು ಕರೆಕ್ಟ್ ಇದೆ ಇದರಲ್ಲಿ? ಇದು ತಪ್ಪು, ಇದು ತಪ್ಪು, ಇದು ತಪ್ಪು. ಸರಿಯಾದ ಉತ್ತರ ಆಪ್ಷನ್ಸ್ ಅ, ಶರ್ಕರ ಅಂದರೆ ಸಕ್ಕರೆ. ಪ್ರಶ್ನೆ 26. ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ? ಹೇಳಿ. ಮನೆ, ನೇಸರ, ಕುಮಾರ, ನೀರು. ಇದು ಕನ್ನಡ, ಇದು ಕನ್ನಡ, ಇದು ಕನ್ನಡ, ಇದು ಕನ್ನಡ ಅಲ್ಲ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕುಮಾರ. ಪ್ರಶ್ನೆ 27. ಅತ್ಯಾದರ ಇದರ ಪದದಲ್ಲಿ ಆಗಿರುವ ಸಂಧಿ ಯಾವುದು? ಹೇಳಿ ನೋಡೋಣ. ತುಂಬ ಈಜಿ ಇದೆ.
ಇದನ್ನು ಪಾಯಿಂಟ್ ಔಟ್ ಮಾಡೋದಂತೂ ತುಂಬ ಸುಲಭ. ಅತ್ಯಾಧಾರ ಹೇಳಿ. ವೃದ್ಧಿ ಸಂಧಿ, ಎನ್ ಸಂಧಿ, ಗುಣ ಸಂಧಿ, ಸವರ್ಣ ದೀರ್ಘ ಸಂಧಿ. ಇದರ ಸರಿಯಾದ ಉತ್ತರ ಎನ್ ಸಂಧಿ. ಹೇಗಪ್ಪ ಅಂತಂದರೆ ಯದ ಒತ್ತಕ್ಷರ ಬಂತಪ್ಪ ಅಂತಂದರೆ ಕಣ್ಣು ಮುಚ್ಚಿ ಎನ್ ಸಂಧಿಗೆ ಹಾಕಿಬಿಡಿ. ಯ ಅನ್ನುವಂಥ ಒತ್ತಕ್ಷರ ಇದ್ದರೆ ಕಣ್ಣು ಮುಚ್ಚಿ ಎನ್ ಸಂಧಿ ಹಾಕಿಬಿಡಿ, ಬೇರೆ ಏನು ನೋಡಲೇಬೇಡಿ. ಪ್ರಶ್ನೆ 28. ಭ್ರಾತೃ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ಸ್: ತಂದೆ, ಸಹೋದರ, ಮಾವ, ಅಜ್ಜ. ಭ್ರಾತೃ ಅಂದರೆ ಸಹೋದರ. ಸರಿಯಾದ ಉತ್ತರ ಆಪ್ಷನ್ಸ್ ಆ, ಸಹೋದರ. ಪ್ರಶ್ನೆ 29. ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಡ್ಯಾಶ್. ಏನಿದು ಕುವೆಂಪು ಅವ್ರದ್ದು ನೆನಪಿನ ದೋಣಿಯಲ್ಲಿ? ಹೇಳಿ ನೋಡೋಣ. ಆಪ್ಷನ್ ಸಿ, ಅವರ ಆತ್ಮಕಥೆ ಇದು ಕುವೆಂಪು ಅವ್ರದ್ದು. ಪ್ರಶ್ನೆ 30. ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಯಾವುದು? ಆಪ್ಷನ್ಸ್: ದ್ವಿಗು ಸಮಾಸ, ಗಮಕ, ಅಂಶಿ, ತತ್ಪುರುಷ ಸಮಾಸ. ಇದರ ಸರಿಯಾದ ಉತ್ತರ ದ್ವಿಗು. ಬಿಡಿಸಿ ನೋಡೋಣ ಇದನ್ನು. ಒಗ್ಗಟ್ಟು ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ. ಇದನ್ನು ನಾನು ಬಿಡಿಸಲ್ಲ, ನೀವೇ ಬಿಡಿಸ್ಬೇಕು. ಬಿಡಿಸಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ ನೋಡೋಣ. 31. ಕಟ್ಟಳೆ ಈ ಪದದ ಅರ್ಥ ಏನು? ಕಟ್ಟಳೆ ಅಂದ್ರೇನು? ಆಪ್ಷನ್ಸ್ ನೋಡಿ. ಕಟ್ಟುವುದು, ಗಂಟು ಹಾಕು, ಕಡೆಗಣಿಸು, ನಿಯಮ. ಹೇಳಿ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ಸ್ ಈ, ನಿಯಮ. ಕಟ್ಟಳೆ ಅಂತಂದರೆ ನಿಯಮ ಅಂದರ್ಥ. ಪ್ರಶ್ನೆ 32. ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು? ಯಾರಾದರೂ ಒಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರಿತಾ ಇದ್ದರೆ ಅಲ್ಲಿ ಚಿಹ್ನೆ ಬಳಸ್ತಿರಲ್ಲ, ಯಾವ ಚಿಹ್ನೆ ಬಳಸ್ತೀರಿ? ಅದು ಹೀಗಿರುತ್ತೆ ನೋಡಿ. ಹೇಗೆಂದರೆ ಈ ಎಕ್ಸಾಂಪಲು ಏನೋ ಬರೆದಿದ್ದಾರೆ ಅಂದ್ಕೊಂಡ್ರೆ ಇಲ್ಲಿ ಬರೆದಿದ್ದಾರೆ, ಆ ಕಡೆ ಈ ಕಡೆ ಹಿಂಗಿರುತ್ತೆ ನೋಡಿ. ಯಾವುದು ಚಿಹ್ನೆ? ಉದ್ಧರಣ ಚಿಹ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಉದ್ಧರಣ ಚಿಹ್ನೆ. ಪ್ರಶ್ನೆ 33. ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಯಾವುದು? ಬ್ಯಾನಿ ಅಂದ್ರೇನು? ಆಪ್ಷನ್ಸ್ ನೋಡಿ. ಬಾನು, ಬೇನೆ, ಬ್ಯಾನೆ, ಭಾನು. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಆ, ಬೇನೆ. ಬ್ಯಾನಿ ಅಂತಕ್ಕಂಥ ಗ್ರಾಂಥಿಕ ರೂಪ ಬೇನೆ. ಪ್ರಶ್ನೆ 34. ಆಹಾ, ಕಾಮನ ಬಿಲ್ಲು ಎಷ್ಟು ಸುಂದರವಾಗಿದೆ. ಡ್ಯಾಶ್ ನೋಡಿ. ಆಪ್ಷನ್ಸ್ ನೋಡಿ. ಭಾವಸೂಚಕ ವಾಕ್ಯ, ವಿದ್ಯಾರ್ಥಕ ವಾಕ್ಯ, ನಿಷೇಧಾರ್ಥಕ ವಾಕ್ಯ, ಸಂಭಾವನಾರ್ಥಕ ವಾಕ್ಯ. ಇಲ್ಲಿ ಚಿಹ್ನೆ ಯಾವುದಿದೆ? ಇದು ಇದೆ, ಉದಾಹರಣ ಇದೆ, ಮತ್ತು ಇಲ್ಲೊಂದು ಚಿಹ್ನೆ ಇದೆ ನೋಡಿ. ಏನೇನು ಗುರುತು ಮಾಡುತ್ತೆ? ಯಾವ ಸೂಚಕ ವಾಕ್ಯ ಇದು? ಇದು ಆಪ್ಷನ್ಸ್ ಭಾವಸೂಚಕ ವಾಕ್ಯ. ಸರಿಯಾದ ಉತ್ತರ. ಪ್ರಶ್ನೆ 35. ಕರ್ಮಧಾರೆಯ ಸಮಾಸಕ್ಕೆ ಒಂದು ಉದಾಹರಣೆ ಕೊಡಿ. ಇದರಲ್ಲಿ ಯಾವುದಾಗತ್ತೆ ಕರ್ಮಧಾರೆಯ ಸಮಾಸ? ಆಪ್ಷನ್ಸ್ ನೋಡಿ. ಬೆಟ್ಟದಾವರೆ, ಕೆಂದಾವರೆ, ಇಮ್ಮಡಿ, ಆಮಣೆ. ಸರಿಯಾದ ಉತ್ತರ ಆಪ್ಷನ್ಸ್ ಆ, ಕೆಂದಾವರೆ. ಕೆಂದಾವರನ್ನ ಬಿಡಿಸಿ. ಪ್ರಶ್ನೆ 36. ಮರಳಿ ಮಣ್ಣಿಗೆ ಇದು ಯಾರ ಕೃತಿ? ಯಾರದ್ರಿ ಇದು ಮರಳಿ ಮಣ್ಣಿಗೆ ಕೃತಿ? ಹೇಳಿ ನೋಡೋಣ. ಆಪ್ಷನ್ಸ್ ನೋಡಿ. ಕೆ ಶಿವರಾಮ್ ಕಾರಂತ್, ವಿನಾಯಕ್ ಕೃಷ್ಣ ಗೋಕಾಕ್, ಎಂ ಗೋಪಾಲಕೃಷ್ಣ ಅಡಿಗ, ವೈದೇಹಿ. ಸರಿಯಾದ ಉತ್ತರ ಹೇಳಿ.
ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ಸ್ ಕೆ ಶಿವರಾಮ್ ಕಾರಂತ್. ಪ್ರಶ್ನೆ 37. ಸುಪರ್ದಿ ಈ ಪದದ ಅರ್ಥ. ಆಪ್ಷನ್ಸ್ ನೋಡಿ: ಸಮರ್ಥ, ಸುತ್ತಲೂ, ವಶ, ರಕ್ಷಣೆ. ಸುಪರ್ದಿ ಅನ್ನೋ ಪದದ ಅರ್ಥ ಆಪ್ಷನ್ಸ್ ಇ ವಶ ಮಾಡಿಕೊಳ್ಳುವ ಒಂದು ಅರ್ಥ ಸುಪರ್ದಿ ಅಂದರೆ. ಪ್ರಶ್ನೆ 38. ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ ಯಾವುದು ಹೇಳಿ? ಆಪ್ಷನ್ಸ್ ಅ ದೇವರ ಅಧಿಕ್ ಇಂದ, ದೇವರು ಅಧಿಕ್ ಇಂದ, ದೇವರ ಅಧಿಕ್ ಇಂದ, ದೇವರ ಅಧಿಕ್ ಇಂದ. ಸರಿಯಾದ ಉತ್ತರ ಆಪ್ಷನ್ಸ್ ಅ ದೇವರು ಪ್ಲಸ್ ಇಂದ. ಪ್ರಶ್ನೆ 39. ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿವೆ ಹೇಳಿ? ಬ್ರಾಹ್ಮಿ ಮತ್ತು ಸಂಸ್ಕೃತ, ಸಂಸ್ಕೃತ ಮತ್ತು ಪ್ರಾಕೃತ, ಬ್ರಾಹ್ಮಿ ಮತ್ತು ಪ್ರಾಕೃತ, ಬ್ರಾಹ್ಮಿ ಮತ್ತು ಖರೋಷ್ಠಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಇ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿ. ಕರ್ನಾಟಕದಲ್ಲಿ ಏನು ದೊರೆತಿದ್ದಾವಲ್ಲ ಅಶೋಕನ ಶಾಸನಗಳು, ಅವು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿವೆ. ವಿಜಾತಿಯ ಸಂಯುಕ್ತಾಕ್ಷರವನ್ನು ಗುರುತಿಸಿ. ತುಂಬ ಈಜಿ ಪ್ರಶ್ನೆ ಸ್ನೇಹಿತರೆ, ಹೇಳೋದೇ ಬೇಡ. ಆಪ್ಷನ್ ಸಿ ವಸ್ತ್ರ. ಪ್ರಶ್ನೆ 41. ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ? ಪ್ರಥಮ ಸಾಹಿತ್ಯ ಎಂದು ಯಾವುದನ್ನು ಗುರುತಿಸಿದ್ದಾರೆ ಸ್ನೇಹಿತರೆ? ಮಹಾಕಾವ್ಯ, ಚಂಪೂ ಸಾಹಿತ್ಯ, ಶಿಶು ಸಾಹಿತ್ಯ, ಜನಪದ ಸಾಹಿತ್ಯ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಜನಪದ ಸಾಹಿತ್ಯ. ಜನಪದ ಸಾಹಿತ್ಯವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಿದ್ದಾರೆ. ಪ್ರಶ್ನೆ 42. ಈ ಕೆಳಗಿನವುಗಳಲ್ಲಿ ಅನುನಾಸಿಕ ಸಂಧಿಗೆ ಉದಾಹರಣೆ ಯಾವುದು ಹೇಳಿ? ವಾಂಗ್ಮಯ, ಜಗಜ್ಯೋತಿ, ಷಡಾನನ, ವನೌಷಧಿ. ಸರಿಯಾದ ಉತ್ತರ ಆಪ್ಷನ್ಸ್ ವಾಂಗ್ಮಯ. ವಾಂಗ್ಮಯ ಅಂತಕ್ಕಂಥದ್ದು ಅನುನಾಸಿಕ ಸಂಧಿಗೆ ಉದಾಹರಣೆ ಆಗುತ್ತೆ. ಪ್ರಶ್ನೆ 43. ನೇಯ್ದ ವಸ್ತ್ರ ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಯಾವ ಸಮಾಸ ಸ್ನೇಹಿತರೆ ಇದು? ನೇಯ್ದ ವಸ್ತ್ರ ಹೇಳಿ ನೋಡೋಣ. ಇದರ ಆನ್ಸರ್ ನೀವೇ ಕಮೆಂಟ್ ಮಾಡಿ. ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಎಲ್ಲನೂ ನಾನು ಹೇಳಿದರೆ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಮಾಡಿ ಬಿಡಿಸಿ ಅದು ಯಾವ ಸಮಸ್ಯೆ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ ನೋಡೋಣ. 44. ಸಾವಿತ್ರಿಯು ಈ ಪದವು ಯಾವ ವಿಭಕ್ತಿಗೆ ಸೇರಿದೆ ಹೇಳಿ? ಪ್ರಥಮ, ಸಪ್ತಮಿ, ಷಷ್ಠಿ, ತೃತೀಯ. ಸಾವಿತ್ರಿಯು ಹೂ ಅನ್ನೋತಕ್ಕಂಥ ಉಚ್ಚಾರ ಆಗತ್ತಲ್ಲ, ಹಾಗಾದರೆ ಸರಿಯಾದ ಉತ್ತರ ಪ್ರಥಮ. ಪ್ರಶ್ನೆ 45. ಈ ಕೆಳಗಿನವುಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ ಯಾವುದು? ಸಮಾಸಗಳು ಗೊತ್ತಿದ್ದಾವಲ್ಲ, ಅಂಶಿ ಸಮಾಸ. ಸರಿಯಾದ ಉತ್ತರ ಯಾವುದು ಹೇಳಿ? ಆಪ್ಷನ್ಸ್ ನೋಡಿ: ತಲೆನೋವು, ಹೊಸಗನ್ನಡ, ಕಡೆಗಣ್ಣು, ಕಂದೆರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಡೆಗಣ್ಣು. ಕಡೆಗಣ್ಣು ಅಂತಕ್ಕಂಥದ್ದು ಅಂಶಿ ಸಮಾಸ. ಪ್ರಶ್ನೆ 46. ಚಳ್ಳೆಯನ್ನು ತಿನ್ನಿಸು ಈ ನುಡಿಗಟ್ಟಿನ ಅರ್ಥ ಹೇಳ್ತಿರ್ತೀನಿ ನೋಡು. ಚಳ್ಳೆ ಭಾರಿ ತಿನ್ನಿಸಿದ್ನಾಳು ಹೇಳಿ ನೋಡೋಣ. ಚಳ್ಳೆಯನ್ನು ತಿನ್ನಿಸು ಅನ್ನತಕ್ಕಂಥದ್ದು ಏನು ಅರ್ಥ ನೀಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಮೋಸ ಮಾಡಿ ಹೋಗು. ಚಳ್ಳೆಯನ್ನು ತಿನ್ನಿಸು ಅನ್ನತಕ್ಕಂಥದ್ದು ನುಡಿಗಟ್ಟಿನ ಅರ್ಥ ಮೋಸ ಮಾಡಿ ಹೋಗು ಒಂದರ್ಥ. ಪ್ರಶ್ನೆ 47. ಮನೆಯಾಗಿನ ಈ ಪದದ ಗ್ರಾಂಥಿಕ ರೂಪ ಯಾವುದು ಹೇಳಿ? ಎಲ್ರಿಗೂ ಗೊತ್ತೇ ಇರುತ್ತೆ ಇದು. ಮನೆಯಾಗಿನ ಅಂತಂದರೆ ಆಪ್ಷನ್ಸ ಮನೆಯಲ್ಲಿನ. ಪ್ರಶ್ನೆ 48. ಅಡಿಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅವರು ದಿನನಿತ್ಯ ಸಂಧ್ಯಾ ವಂದನೆಗಳನ್ನು ಇಲ್ಲೇನು ಅಂಡರ್ಲೈನ್ ಮಾಡಿದಾರಲ್ಲ ಮಾಡುತ್ತಿದ್ದರು. ಅದರ ಸರಿಯಾದ ರೂಪ ಯಾವುದು? ಆಪ್ಷನ್ಸ್ ನೋಡಿ: ಸಂಧ್ಯಾ ವಂದನೆಗಳನ್ನು, ಸಂಧ್ಯಾ ವಂದನೆಗಳನ್ನು, ಸಂಧ್ಯಾ ವಂದನೆಗಳನ್ನು, ಸಂಧ್ಯಾ ವಂದನೆಗಳನ್ನು. ಯಾವುದರಲ್ಲಿ ಸರಿಯಾದ ಉತ್ತರ?
ಆಪ್ಷನ್ಸ್ ಅ ಸಂಧ್ಯಾ ವಂದನೆಗಳನ್ನು. ಪ್ರಶ್ನೆ 49. ಬರುವುದು ಕಡಿಮೆಯಾದರೂ ಡ್ಯಾಶ್ ಒಂದು ಗಾದೆ ಮಾತು ಪೂರ್ಣಗೊಳಿಸಿ ನೋಡೋಣ. ಆಪ್ಷನ್ಸ್ ನೋಡಿ. ಇರುವುದು ತಪ್ಪಲಿಲ್ಲ, ತೆರುವುದು ತಪ್ಪಲಿಲ್ಲ, ಏನೂ ಉಳಿಸಲಿಲ್ಲ, ಹೋಗುವುದು ತಪ್ಪಲಿಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಆ ತೆರುವುದು ತಪ್ಪಲಿಲ್ಲ. ಪ್ರಶ್ನೆ 50. ಮಾಸ್ ಮೀಡಿಯಾ ಪದದ ಕನ್ನಡ ರೂಪ ಯಾವುದು? ಮಾಸ್ ಮೀಡಿಯಾ ಕನ್ನಡದಲ್ಲಿ ಏನಂತಾರೆ? ಆಪ್ಷನ್ಸ್ ಸ್ವಂತ ಮಾಧ್ಯಮ, ಸಮೂಹ ಮಾಧ್ಯಮ, ಜಾಹೀರಾತು ಮಾಧ್ಯಮ, ಮನೋರಂಜನಾ ಮಾಧ್ಯಮ. ಸರಿಯಾದ ಉತ್ತರ ಏನು? ಆಪ್ಷನ್ಸ್ ಆ ಸಮೂಹ ಮಾಧ್ಯಮ. ಇಲ್ಲಿಗೆ ಇವತ್ತಿನ 50 ಪ್ರಶ್ನೆಗಳು ಕಂಪ್ಲೀಟ್ ಆದವು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮುಂದೆ ಇದೇ ರೀತಿ ಎಕ್ಸಾಮ್ಗಳಿಗೆ ಉಪಯುಕ್ತ ಆಗುವಂಥ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ.